ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ ಕಿಚನ್ ಆ್ಯಂಡ್ ಬ್ಯೂಟಿ. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಇವತ್ತು ವಿಡಿಯೋ ಏನಂದರೆ, ಇವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು. ಆ ಒಂದು ಇದಕ್ಕೋಸ್ಕರ ಮಕ್ಕಳು ಜಾಮೂನ್ ಮಾಡಿ ಅಂತ ಸ್ವೀಟ್ ಕೇಳಿದ್ರು. ಸೊ ಹೊರಗಡೆ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೆಂಗೆ ತಯಾರಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಪಾಕ ಮೆಜರ್ಮೆಂಟ್ ನೋಡ್ಕೊಂಡು ನೀರು ಹಾಕಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಏಲಕ್ಕಿ ಪೌಡರು, ಏಲಕ್ಕಿ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಹಾಕಿದ್ದೀನಿ. ಹಾಕ್ಬಿಟ್ಟು ಅಲ್ಲಿ ಸಿರಪ್ ರೆಡಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಜಾಮೂನ್ಗೆ ಹೇಗೆ ಉಂಡೆಗಳು ಮಾಡ್ಕೋಬೇಕು ಅಂತಂದ್ಬಿಟ್ಟು ಹಸಿಟ್ಟು ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದು ನೋಡೋಣ. ನಾನಿಲ್ಲಿ ಜಾಮೂನಿಗೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ಕೊತಾರೆ, ಬಟ್ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಟೇಸ್ಟೇ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಚಪಾತಿ ಹಸಿಟ್ಟು ಹೇಗೆ ನಾವು ಕಲಿಸ್ಕೊತೀವೋ ಆ ಥರನೇ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಚೆನ್ನಾಗಿ ಸಾಫ್ಟಾಗಿ ಹಿಂಗೆ ಕಲಿಸ್ಕೊಂಡು ಅದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಆಫ್ಟರ್ ಸಮ್ಟೈಮ್ಸ್ ಆದಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಬೇಕೋ ಅದನ್ನು ನೀವು ತೊಗೋಬೋದು. ಸ್ವಲ್ಪ ಕೈಗೆ ಹಾಕ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮೇಲೆ ತೊಗೊಂಡು ಸಣ್ಣದಾಗೆ ಉಂಡೆಗಳು ಮಾಡ್ಕೋಬೋದು. ನಾನು ಈ ಸೈಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನನಗೆ ಈ ಸೈಜ್ ಸಾಕು ಅಂತಂದ್ಬಿಟ್ಟು. ಸೊ ನೋಡಿ, ಉಂಡೆ ಕ್ರ್ಯಾಕ್ ಬಿಟ್ಕೋಬಾರ್ದು. ಕ್ರ್ಯಾಕ್ ಬಿಡ್ದಿರಂಗೆ ನೀಟಾಗಿ ಉಂಡೆ ಕಟ್ಕೋಬೇಕು. ಚಿಕ್ಕದಾಗಿ ನಾನು ಸಣ್ಣ ಸೈಜಲ್ಲಿ ಉಂಡೆಗಳು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಸೈಜು ಕ್ರ್ಯಾಕ್ ಬಿಡ್ದಿರಂಗೆ ಬರಬೇಕು. ಈ ಥರ ರೆಡಿ ಮಾಡಿಕೊಂಡು ಉಂಡೆಗಳನ್ನೆಲ್ಲ ಹಿಂಗೊಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟರಲ್ಲಿ ಪಾಕ ನಮಗೆ ಕನ್ಸಿಸ್ಟೆನ್ಸಿ ನಮ್ಮ ಅಂದ್ಕೊಂಡಿರೋಂಗೆ ಟೆಕ್ಸ್ಚರ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿದ್ದರೆ ಆಫ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಜಾಮೂನ್ ಉಂಡೆಗಳನ್ನ ಒಂದೊಂದಾಗಿ ಈ ಥರ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಒಂದೇ ಸರಿ ಹಾಕಿದ್ರೆ ಏನಾಗುತ್ತೆ, ಅಂಟ್ಕೊಂಡು ಇಲ್ಲ ಒಡೆದೋಗಿ ಆ ಥರ ಎಲ್ಲ ತೊಂದರೆ ಆಗುತ್ತೆ. ಸೊ ಅದರಿಂದ ಒಂದೊಂದಾಗಿ ಹಿಂಗೆ ನೀಟಾಗಿ ಬಿಟ್ಕೊಂಡು ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ. ಈ ಥರ ಕರಿದ್ಬಿಟ್ಟು ಎಲ್ಲ ಒಂದು ಕಡೆ ಪ್ಲೇಟಲ್ಲಿ ಎತ್ತಿಟ್ಕೊಂಡು, ಸೊ ಪಾಕ ರೆಡಿ ಇದ್ದಾಗ ನಾವು ಅದ್ರ ಮೇಲೆ ಜಾಮೂನ್ ಸ್ವಲ್ಪ ತೊಗೊಂಡು ಪಾಕ ಎಲ್ಲ ಹಾಕಿ, ಈಗ ಜಾಮೂನ್ ರೆಡಿ ಇದೆ ಫ್ರೆಂಡ್ಸ್. ಈಗ ನೀವು ಟೇಸ್ಟ್ ಮಾಡ್ಬೋದು.